ಇದರಿಂದ ನಮ್ಮ ಪಾಲಿನ ಸಮಾಧಾನ ಇರುವುದಕ್ಕೆ ಅನುಮಾನವೇ ಇಲ್ಲ ಸ್ವಾಮಿ. ಬದುಕಿನ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಬೇಕು ಅದೇ ರೀತಿಯಾಗಿ ಬೆಳವಣಿಗೆ ಸ್ಫೂರ್ತಿದಾಯಕವಾಗಿ ನಿಂತವರು ಯಾರು ಅಂತ ಕೇಳಿದರೆ ಮಣಿಬಿಂಬರು. ತಂದೆ ತಾಯಿಗಳಲ್ಲಿ ಇರುವಂತಹ ನನ್ನ ಪಾಲಿಗೆ ಕಾಲಕಾಲಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಯೋಗ್ಯವಾದಂತಹ ಗುರುವಿನ ಮೂಲಕವಾಗಿ ನೀಡಿಸುವುದರ ಒಟ್ಟಿಗೆ ಸರ್ವ ಬಗೆಯ ಸಮರ್ಥರಾಗಿಸುವಲ್ಲಿ ತಮ್ಮ ಶ್ರಮವನ್ನು ವಹಿಸಿದವರಿದ್ದಾರೆ. ಅವರ ನಿರ್ದೇಶನದಂತೆ ಗುರುವಿನ ಆಶೀರ್ವಾದದ ಮೇರೆಗೆ ರುದ್ರಪುರವನ್ನ ಸೇರಿದ ಬಳಿಕ ಇಲ್ಲಿಯ ಮಾನ್ಯಾಧಿಪತಿಯಾಗಿ ನಾನು ಕುಳಿತ ಬಳಿಕ ಆಲೋಚನೆಗೆ ಬಂದದ್ದು ಹೀಗೆ ಮಣಿಬಿಂಬರು ಹೇಳಿದ್ದರು. ಪಟ್ಟಿಯೇರುವ ಬದಲಾಗಿ ಪಟ್ಟದರಸಿಯನ್ನು ಕಟ್ಟಿಕೊಳ್ಳಬೇಕಾದದ್ದು ಶಿಷ್ಟಾಚಾರವಾದ ಕಾರಣದಿಂದಾಗಿ ಆಂದನೆಯಲ್ಲಿ ನೀನು ಆಲೋಚನೆ ಮಾಡಬೇಕು ಎನ್ನುವ ಹಾಗೆ ಏನು ಮಾಡೋಣ, ಎಲ್ಲವೂ ಅವಸರವೇ ಆಗಿ ಹೋಯಿತು. ಹಾಗಂತ ಅವರ ಮಾತನ್ನು ತಿರಸ್ಕರಿಸುವಂತಿಲ್ಲ. ಜೀವನದ ದಿಕ್ಕುದಶೆಗಳನ್ನು ಕಂಡುಕೊಳ್ಳುವಲ್ಲಿ ಕರಣೇಶು ಮಂತ್ರಿ ಎನ್ನುವ ಹಾಗೆ ಪಟ್ಟದರಸಿಯನ್ನ ಕಟ್ಟಿಕೊಳ್ಳಬೇಕೆನ್ನುವಂತಹ ಶಿಷ್ಟಾಚಾರಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡೆ. ಯೋಗ್ಯವಾದಂತಹ ಓದಬೇಕೆನ್ನುವ ಹಾಗೆ ತೀರ್ಮಾನಿಸಿದವರು ಅವರು. ಅವರೇ ಮುಂದಾಗಿ ಹೋಗಿ ಕಾಶಿ ದೇಶವನ್ನು ಸೇರಿ ಶೂರಸೇನರನ್ನು ಕಂಡು ಜೊತೆಯಲ್ಲಿ ಅವರ ಮಗಳಾದಂತಹ ಶಿವೆಯನ್ನು ನೋಡಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ದಿಬ್ಬಣ ಸಮೇತವಾಗಿ ನಾವೇ ಅಷ್ಟೊತ್ತಿಗೆ ಬರ್ತೇವೆ ಎನ್ನುವಂತಹ ಬರನಿರೀಕ್ಷೆಯಲ್ಲಿ ಅವರೆಲ್ಲ ಇದ್ದಾರೆ. ಅದಕ್ಕಾಗಿ ಶಿವೆಯನ್ನು ವರಿಸಲೋಸುಗವಾಗಿ ಸಕಲ ದಿಬ್ಬಣವನ್ನು ಕೂಡಿಕೊಂಡು ಆದಷ್ಟು ಬೇಗ ಕಾಶಿಯನ್ನು ಸಾಗಿಸುತ್ತೇವೆ. ನಿರೀಕ್ಷೆಯೇ ಧವನಾನು ಸರಿ ಫಲವನ್ನು ಕೂಡಿಕೊಂಡಿರುವವರೆಗಾಗಿ ಬಂದವನಿದ್ದೀಯ. ಬ್ರಾಹ್ಮಣರು ಹೇಳ್ತಾ ಇದ್ದಾರೆ, ಮುಹೂರ್ತ ಹತ್ತಿರ ಬಂದಂತೆ ಮದುವೆ ಆಗ್ಬೇಕಲ್ಲ, ನನ್ನ ಮಗಳನ್ನು ಕರೆಸುತ್ತೇನೆ. ಮಗಳೇ ಶಿವೇ, ಹೇಗಿದ್ದಾನೆ ಒಪ್ಪಿದೆಯಲ್ಲ, ಮತನೇ ಹಾಕಿ ಶುಭಸ್ಯ ಶೀಘ್ರ ಅಲ್ವಾ, ಆದಷ್ಟು ಬೇಗ ಆಗಬೇಕು. ಹಿರಿಯವರ ಆಶೀರ್ವಾದ ಅಲ್ವಾ, ಯಾವತ್ತೂ ಬೇಕು. ನಿಮ್ಮ ಆಸೆಯ ಪ್ರಕಾರವಾಗಿ ದಿಬ್ಬಣ ಸಮೇತವಾಗಿ ನಾವು ಇಲ್ಲಿವರೆಗಾಗಿ ಬಂದದ್ದು ಯಥಾಯೋಗ್ಯವಾಗಿ ಮದುವೆಯ ಕಾರ್ಯವನ್ನು ನೀವು ಯಥಾವತ್ತಾಗಿ ಮಾಡಿ ಪೂರೈಸಿದವರಿದ್ದೀರಿ. ಇಷ್ಟು ಮಾತ್ರಕ್ಕೆ ಸಾಕಾಗಲಿಕ್ಕೆ ಆದಷ್ಟು ಬೇಗ ನಮ್ಮ ಪುರವನ್ನು ನಾವು ಸೇರಬೇಕು. ನಮ್ಮವರು ನಮ್ಮ ಬರನಿರೀಕ್ಷೆಯಲ್ಲಿ ಇರ್ತಾರೆ. ಸಿಹಿ ಊಟ ಎಲ್ಲ ಸಿದ್ಧತೆಯಲ್ಲಿ ಉಂಟು. ಊಟವನ್ನು ಪೂರೈಸಿಕೊಂಡು ದಿಬ್ಬಣ ಸಮೇತವಾಗಿ ಆದಷ್ಟು ಬೇಗ ನಾವು ಒಳ್ಳೆಯ ಮಾತನ್ನು ಹೇಳ್ತೇನೆ. ನಿನ್ನ ಸ್ವಭಾವ ಏನು ಅನ್ನೋದು ಗೊತ್ತಾಯ್ತು. ದಾರಿಯಲ್ಲಿ ಹೋಗುವವರು ಕಂಡ್ರೆ ಸಾಕು ಅವರನ್ನು ಅಡ್ಡಗಟ್ಟುವುದು, ಅವರನ್ನ ಭಯಕ್ಕೆ ಒಳಪಡಿಸುವುದು,
ಅವರಲ್ಲಿರುವಂತ ಆಭರಣಗಳನ್ನ ದೋಚುವಂತ ದೊಡ್ಡ ಕಳ್ಳಿ ನೀನು. ನಿಮ್ಮ ಮೈಮೇಲಿರುವಂತಹ ಆಭರಣಗಳೆಲ್ಲ ತೋಚಿಕೊಂಡು ಓಡೋಗ್ತಾ ಇದ್ದೆ. ಹೆಚ್ಚಿಗೆ ಮಾತಾಡಬೇಡ, ಅಲ್ಲಿಗೆ ಹಲ್ಲು ತಾಗದಂತೆ ಮುಂದೆ ಬಿಟ್ಟಿದ್ದ ಯಾರು ಒಟ್ಟಾರೆಯಾಗಿ ಸಿಕ್ಕಂತ ಪ್ರಾಣಿ ಅಂತ ಭಾವಿಸಿದ ವರ್ತಮಾನ ಕಾಲದಲ್ಲಿ ರುದ್ರಪುರವನ್ನು ಆಳುವಂತ ಶ್ವೇತಕುಮಾರ ನಾನು. ನಿನ್ನ ಕೈಗೆ ಸಿಕ್ಕುವ ತುತ್ತು ನಾನಲ್ಲ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನನ್ನು ಹಿಡಿದು ಬಡಿದ್ರೆ ಕೇಳುವ ಸಾಯಲಿ. ಅವ ಬದುಕಿದ್ದಾನೆ, ಹಾಗೆ ಸಾಯಲಿಲ್ಲ. ನೀ ಸಾಯಲಿಕ್ಕೆ ಬಂದೆ. ಅವನ ಬಗಿಲಿನ ಅವನ ತುಂಗಿ ತಪ್ಪ ನೀನ ಎಂತದು ಕರಾಳೆ ಐತಿ. ನಿನ್ ನೇತ್ರ ಎಲ್ಲುಂಟು ಅಂತ ನಾವು ಹುಡುಕ್ಬೇಕು ಇವತ್ತು. ಮನುಷ್ಯರೇ ನಾವಿರುವುದೇ ಒಳ್ಳೆಯ ರೀತಿಯಲ್ಲಿ ನನಗೆ ಒಪ್ಪಿದರೆ ಸರಿ, ಇಲ್ಲ ಅಂತಾದ್ರೆ ಏನು ನಿನ್ನ ಕೈಲಿ ಸಿಕ್ಕುವ ತುತ್ತು ಅಂತ ಭಾವಿಸಿಕೊಂಡ್ಯ? ಮನುಷ್ಯರೇ ಮುರಿದು ಮುಕ್ಕುವ ನಿನ್ನನ್ನು ಪಡೆದು ಪಂಚಮಹಾಪಾಪಗಳಲ್ಲಿ ಒಂದು. ಹಾಗಾಗಿ ಸ್ತ್ರೀ ಶಿಕ್ಷಾವರಣೆ ಹೊರತು ಉದಾಹರಣೆಲ್ಲ. ಹಾಗಾಗಿ ಅವಳು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನೇ ನೀಡಬೇಕು, ಬಿಟ್ಟರೆ ಅವಳನ್ನ ಕೊಲ್ಲುವುದು ಸರಿಯಲ್ಲ. ನಿನ್ನ ಮಾತು ಸತ್ಯ. ನಿನ್ನ ಹತ್ರ ಕೇಳಲಿಲ್ಲ, ನೀ ಬಿಟ್ಕೋ. ಯಾಕೆ ಅದಕ್ಕಾಗಿ ಹೇಳಿದ್ರು ಅರಣೇಶು ಮಂತ್ರಿ ಅಂತ.
ದಂಡೆಯಲ್ಲಿಯೂ ತಪ್ಪಬಾರದು ಎನ್ನುವ ಸಲುವಾಗಿ ತಿದ್ದಿ ಬುದ್ಧಿಯನ್ನು ಹೇಳುವಂತ ಮನಸ್ಥಿತಿಯನ್ನು ನೀನು ಕಳೆದುಕೊಂಡಿದ್ದೆ. ಎಷ್ಟಾದ್ರೂ ನೋಡುವುದಕ್ಕೆ ಅವಳು ಹೆಣ್ಣು, ಸುಮ್ಮನೆ ಛಾಯೆ ನೋಡುವುದಕ್ಕಷ್ಟೇ ಹೆಣ್ಣು. ಬರೇ ಹೆಣ್ಣಾಗಿ ಬಾಹ್ಯರೂಪದಿಂದ ಇದ್ರೆ ಆಗ್ಲಿಕ್ಕಿಲ್ಲ, ಆಂತರಂಗಿಕವಾಗಿ ಹೇಗಿದ್ದಾಳೆ ಎನ್ನುವ ಪ್ರಭಾವ ಆಗ್ತದೆ. ನೀನು ಅರ್ಥ ಅಲ್ಲ, ಯಾವತ್ತೇ ಆಗಿಲ್ಲ ನೀನು ಆಡಿದ ಮಾತು ಸತ್ಯ. ಹೆಣ್ಣು ಶಿಕ್ಷಾರ್ಹಳೆ ವಿನಃ ಪದಾರ್ಹಳಲ್ಲ. ಅವಳಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಹೇಗಿರ್ಬೇಕು ಗೊತ್ತಾ? ಶಿಕ್ಷಣ ರೂಪದ ಶಿಕ್ಷೆ ಆಗಿರ್ಬೇಕು. ಅವಳು ಮೊದಲಾಗಿ ಹೇಳಿದ್ದೇನೆ, ನಮ್ಮನ್ನ ಕಂಡಾಗ ತಮ್ಮೆರಡು ಕರಗಳಿಂದ ನಮ್ಮನ್ನ ಹಿಡಿತೇನೆ, ನಮ್ಮನ್ನ ಮುರಿಯುತ್ತೇನೆ. ಅವಳು ಮುರಿದು ಮುಕ್ಕಬೇಕು ಅಂತಾದ್ರೆ ಬೇಕಾಗಿರುವುದು ಕೈ ಅಲ್ವಾ? ರಸ್ತೆಯ ಬಲ ಉಂಟು ಎನ್ನುವ ಸಲುವಾಗಿ ಉದ್ದಟತನದಿಂದ ಮುನ್ನಡೆದಿರುವಂತ ನಿನ್ನ ಪಾಲಿಗೆ ಶಿಕ್ಷೆ ಹೇಗೆ? ನಿನ್ನ ಕರಗಳನ್ನ ಹಾಗೆ ಶಿಕ್ಷೆ ಬಿಡಲು ಒಂದು ಅವಕಾಶವನ್ನ ಕೊಟ್ಟಿದ್ದೆ, ನನ್ನನ್ನು ವರಿಸೋ. ನನ್ನನ್ನು ವರಿಸಬೇಕಿತ್ತು. ನೆಲ ಒಡ್ಲಿಕ್ಕೂ ಕರ್ಕೊಂಡು ಹೋಗುದಿಲ್ಲ. ಏನು ಹೇಳಿದೆ? ಹನ್ನೆರಡು ಕರಗಳಿಂದ ಕತ್ತರಿಸಿದ್ಯಾ? ನೀನು ನಾಲ್ಗೆ ಕತ್ತರಿಸ್ತೇನೆ ಒಂದು ಮಾತಾಡ್ರೆ ಏನು ಆ ಕಡೆಯಲ್ಲಿದ್ದಾರೆ ಕುತ್ತಿಗೆಯಿಂದಾದ್ರೂ ಕತ್ತರಿಸಿದ್ರೆ ಸತ್ತಾರು ಹೋಗ್ತಿದ್ದೆ. ಆ ಪಾಪಿ ಹೆಣ್ಣು 12 ಕರಗಳನ್ನ ಕತ್ತರಿಸುವ ಹಾಗೆ ಮಾಡಿಬಿಟ್ಟಳು. ನೀನಿನ್ನು ಊಟ ಮಾಡುವಾಗ ವಿಧವಣೆ ಮಾಡ್ಬೇಕು, ಮೊಣತಿರ್ಬೇಕು. ನೀನು ಕೈಯಿಂದ ಹೋಯ್ತು ಕಾಲ ಊಟ ಮಾಡ್ಬೇಕು. ನನ್ನ ಈ ಪರಿಸ್ಥಿತಿ ನನ್ನ ದಾರಿ ಬಂದು ಬಿಡುವುದಿಲ್ಲ. ಏನ್ ಮಾಡ್ತಿ? ಹಾಗೆ ನಿನ್ನ ಅಣ್ಣ ಕಂಡಿದ್ದೀನಿ. ಹೋಗ ಆಸರೆ ಬರ್ತಾ ಇದ್ದೀನಿ. ಹೋಗೆ ಹೋಗ್ತೀಯಾ? ಶಿವೇ, ನೀನು ಆಲೋಚನೆಗೊಳಗಾಗುವುದು ಬೇಡ, ಹೆದರುವ ಅವಶ್ಯಕತೆ ಇಲ್ಲ. ಗುರಿಯ ಜ್ವಾಲೆಯಲ್ಲಿರುವಂತ ಆಕೆ ಏನನ್ನು ಬಾಯಿಗೆ ಬಂದಾಗ ಹೊರಬಿದ್ದು ಎನ್ನುವ ಸಲುವಾಗಿ ನಾಳೆ ಅವಳಿಂದ ತೊಂದರೆ ಆಗ್ತದೆ ಎನ್ನುವ ಹಾಗೆ ಚಿಂತೆಗೊಳಗಾಗುವುದು ಬೇಡ. ಯಾವೆಲ್ಲ ಕಷ್ಟ ಪರಂಪರೆಗಳು ಬಂದದಿದ್ರೂ ಸಹ ಅದನ್ನು ನಿಯಂತ್ರಿಸುವಲ್ಲಿ ನಾನು ನಿನ್ನೊಟ್ಟಿಗಿದ್ದೇನೆ. ಯೋಚಿಸುವುದು ಬೇಡ. ಟಿಪ್ಪಣಿಗರನ್ನ ಕೂಡಿಕೊಂಡು ಸಂತೋಷ ಭರಿತವಾಗಿ ರುದ್ರಪುರದತ್ತ
ಕಂಡದ್ದನ್ನೇ ಕಂಡು, ನೋಡಿದ್ದನ್ನೇ ನೋಡಿ, ಆಡಿದ್ದನ್ನೇ ಆಡಿ ಮನ ಬದಲಾವಣೆಯನ್ನು ಬಯಸ್ತಾ ಉಂಟು. ಯಾಕೋ ಏನು ಹೊರಪ್ರಪಂಚದ ಸೊಬಗನ್ನ ಕಣ್ತುಂಬಿಸಿಕೊಳ್ಳಬೇಕೆನ್ನುವಂತ ಮನದ ಬಯಕೆ, ಅದನ್ನು ಈಡೇರಿಸಿಕೊಳ್ಳುವುದಕ್ಕಿದೆ ಸಕಾಲ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡರು. ಜೊತೆಯಲ್ಲಿ ಮಡದಿಯಾದಂತಹ ಶಿವರಿಗೆ ವಿಚಾರವನ್ನು ಅರಿವಿದೆ. ಒಬ್ಬಂಟಿಗರಾಗಿ ನಾನು ಹೋಗ್ತೇನೆ, ಕಾಡ ಸೊಬಗನ್ನ ಕಂಡುಂಡು ಆದಷ್ಟು ಬೇಗ ಬರ್ತೇನೆ ಎನ್ನುವ ಹಾಗೆ ಒಪ್ಪಿದವಳು ಆಗಿ ಮಣಿಬೆಂಬರಿಗೆ ವಿಚಾರವನ್ನು ಅರಿವಿ ಸತ್ಯಕ್ಕೆ ಈ ನಾಡಿನ ಅಧಿಕಾರ ಸೂತ್ರವನ್ನು ಅವರ ಪಾಲಿಗೆ ವಹಿಸಿಕೊಂಡು ಸೊಬಗನ್ನು ನೋಡುವುದಕ್ಕೆ ಇಲ್ಲಿ ನಿಲ್ಲುವುದು ವಿಶೇಷವಾದಂತಹ ರಥವನ್ನು ಅಡರಿ ಸಿಂಗರದ ಬೆಡಗಿಂದಲಾಗಿ ಉಪವನದ ಸೊಬಗನ್ನು ನೋಡುವುದಕ್ಕೆ ಸಾಗಿಬಿಡ್ತೇನೆ.
ಹೇಳಿದ್ರಂತೆ, ಕುರಿಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು ಅಂತ. ಅದಕ್ಕೆ ಹೇಳುದು ಸ್ವಾಮಿ, ನಮ್ಮ ದೆಸೆ ಮುಂದೆ ಇರಬೇಕು. ಯಾವುದು ಯಾರ ಅರ್ಥ ಉಂಟು? ದಿಸೆ ದೆಸೆ, ದೆಸೆಯು ಹಾಗೆ. ಯಾವ್ದು ಹೇಳಿ? ಒಂದು ನೀವು ಹೇಳುದು ನಮ್ಮ ದೆಸೆ, ಇನ್ನೊಂದು ನಮ್ಮ ಗಮನ ಎಲ್ಲಿ ಎಂತ ಮುಂದೆ ಇರ್ಬೇಕು, ಯಾವಾಗ ಮೇಲೆ ಇರ್ಬೇಕು ಯಾವಾಗ. ಅದಕ್ಕೆ ಆಗಲ್ವ ಹೇಳಿದ್ದು, ಮನೆಯನೆಂದು ಕಟ್ಟದಿರು, ಕುರಿಯನೆಂದು ಮುಟ್ಟದಿರು, ಅನಂತವಾಗಿರು ಅಂತ. ತುಸು ದೂರ. ಏನ್ ತುಸು ದೂರ? ಮನುಷ್ಯನಿಗೆ ಹಾಗೆ ನೋಡಿ, ಅಂಬೆಗಾರಿಕೆ ಅಲ್ಲ, ಹೊಟ್ಟೆ ಹೊಸೆಯುವ ಮಗುವಿನ ಕೈಗೆಟಕದ ಹಾಗೆ ಒಂದು ಚೆಂಡೆ ನೀಡ್ತಾರೆ. ಯಾಕೆ ಹೇಳಿ? ಆ ಮಗು ಮುಂದೆ ಬರಬೇಕು, ಅದರ ಗುರಿ ಮುಂದಿರಬೇಕು. ಹೊಟ್ಟೆ ಹೊಸೆಯುತ್ತದನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತದೆ. ಹೇಗೆ? ಹಾಗೆ ತುಸು ದೂರದಲ್ಲಿದ್ದಾವಾಗ ಮಾತ್ರ ಪ್ರಯತ್ನವಿರ್ತದೆ. ನಮಗೆ ಕೈಗೆಟಕತ್ತು ಅಂತಾದ್ರೆ ಎಲ್ಲವುದು ಪ್ರಯತ್ನಶೀಲರಾಗುವುದೇ ಇಲ್ಲ ನಾವು. ಹಾಗಾಗಿ ನನಗೂ ಈಗ ನಾನು ಬಂದಂತಹ ಕಾರ್ಯ ಸಾಧನೆ ತುಸು ದೂರದಲ್ಲಿದೆ. ಆ ದೂರದ ದಿಸೆಯನ್ನು ನಾನು ಮುಟ್ಟಬೇಕಾಗಿದೆ. ಹಾಗಾಗಿ ಹೌದು, ಎಂತದ್ದು ಹಾಗಿದ್ರೆ ವಿಶೇಷವಾದಂತಹ ಕಾರ್ಯ ಸಾಧನೆಯನ್ನು ಹೊತ್ತು ನಾನು ಇಲ್ಲಿಯವರೆಗೆ ಬಂದೆ. ಬಂದಾವಾಗ ಸುತ್ತಲಿನ ಪರಿಸರ ಬಹಳ ಚಂದ ಸ್ವಾಮಿ. ಇಂಥದೊಂದು ಪರಿಸರದಲ್ಲಿ ಆಗ್ಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದು ನಾನು. ಬಂದದ್ದು ಇಲ್ಲೆಲ್ಲಿಂದಲ್ಲ, ಎಲ್ಲಿಂದಲೋ ಬಂದವಳು. ಹಾಗಿದ್ರೆ ತುಸು ದೂರ ಏನ್ ಹೇಳಿದ್ದು ನಾನು ಯಾವ ಕಾರ್ಯ ಸಾಧನೆಯನ್ನು ಬಯಸಿ ಬಂದಿದ್ದೇನೋ ಆ ಕಾರ್ಯ ಸಾಧನೆಗೆ ಬೇಕಾದ ವ್ಯಕ್ತಿ ಈಗೆಲ್ಲ ತುಸು ದೂರದಲ್ಲಿದ್ದಾರೆ, ಓಡಾಡ್ತಾ ಇದ್ದಾನೆ. ಅವನನ್ನ ನಾನು ಹೋಗಿ ಹಿಡಿಬೇಕು ಅಂತ ಹೇಳಿದ್ರೆ ಹಿಡ್ಕೊಳ್ಳೋದಲ್ಲ, ಅವನನ್ನ ನಾನು ಹತ್ತಿರಕ್ಕೆ ಹೋಗಿ ಸ್ಪರ್ಶಿಸಬೇಕು. ಅಲ್ಲ, ನನ್ನ ಕಾರ್ಯ ಸಾಧನೆ ಆಗುವಲ್ಲಿ ನಾನು ಅವನ ಮನವೊಲಿಸಬೇಕು. ಹೇಗೆ? ನಾನು ಹತ್ರಕ್ಕೆ ಹೋಗುದಲ್ಲ ಸ್ವಾಮಿ, ಅವನೇ ನನ್ನ ಹತ್ರಕ್ಕೆ ಬರಬೇಕು. ಯಾಕೆ ಹೇಳಿ? ನಾವಾಗ ಹತ್ರಕ್ಕೆ ಹೋದ್ರೆ ನಮ್ಮ ಬೆಲೆ ಕಡಿಬೇಕು, ಅವರಾಗ ನಮ್ಮ ಹತ್ರಕ್ಕೆ ಬಂದವಾಗ ನಮ್ಮ ಬೆಲೆ ಹೆಚ್ಚು ಸ್ವಾಮಿ. ಹಾಗಾಗಿ ನಾವು ಬರ್ತೇವೆ ಅಂತ ಹೋಗ್ಲಿಕ್ಕಿಲ್ಲ. ಹೌದು, ಹಾಗೆ ಸ್ವಾಮಿ. ಬೇರೆ ನೀವು ಬರ್ತೀಯ ಅಂತ ಕೇಳುದಿಲ್ಲ, ನಾನನ್ನು ಕಳಿಸುದು ಅವನು ಬರ್ತಾ ಕೇಳ. ಹಾಗೆ ಅದು ಯಾಕೆ ಹೇಳಿ? ಕಾರಣ ಉಂಟು. ಆಸಕ್ತಿಯನ್ನು ಹೆಚ್ಚು ಯಾವಾಗ ಹೇಳಿ? ಮುಚ್ಚಿದ್ದಾವಾಗ. ಹೌದಾ? ಬಾಗಿಲು ತೆರೆದ್ರೆ ಆಸಕ್ತಿ ಇಲ್ಲ ಸ್ವಾಮಿ, ಬಾಗಿಲು ಮುಚ್ಚಿದ್ದಾವಾಗ ಮಾತ್ರ ಕುತೂಹಲ, ಒಳಗೆ ಏನುಂಟು ಎನ್ನುವುದಾಗಿ. ಹಾಗೆ ನಾವು ದೂರದಲ್ಲಿದ್ದಾವಾಗ ನಮ್ಮ ಕುರಿತಾಗಿ ನಮಗೆ ಕುತೂಹಲವಿರ್ತದೆ. ಹಾಗಿದ್ರೆ ಅವನು ಈ ಕಡೆಗೆ ಸೆಳೆಯುವ ಪರಿ ಹೇಗೆ ನಾನು? ಅದುಂಟು. ನಾನು ಹತ್ತಿರಕ್ಕೆ ಹೋಗುವುದಲ್ಲ, ಅವನೇ ಹತ್ತಿರಕ್ಕೆ ಬರುವ ಹಾಗೆ ಸೆಳೆಯುವುದಕ್ಕೊಂದು ಮಾರ್ಗ ಯಾವುದು ನೋಡಿ? ಮೈ ಗಂಧ. ಸುತ್ತಲೆಲ್ಲ ಈ ಪರಿಸರದಲ್ಲಿ ಗಂಧ ಉಂಟು. ನನ್ನ ತನು ಗಂಧ. ನಾನು ಹೀಗೆ ನಿಮ್ಮನ್ನು ದಾಟಿ ಬರುವಾಗ ನಿಮಗೆ ಪರಿಮಳ ಬರ್ಲಿಲ್ವಾ? ಘಮ್ಮಂತು ಗುಮ್ಮನ್ಲಿಲ್ಲಲ್ಲ. ಗುಮ್ಮಂದು ಬೇರೆ. ಮತ್ತೆ 4 ದಿವಸ ಸ್ನಾನ ಮಾಡಿದ್ರೆ ಹೋದ್ರೆ ಗುಮ್ಮೆ ಆಗುದು. ಇದು ಘಮ್ ಎನ್ನುವ ಪರಿಮಳವನ್ನು ಕೂತ್ಕೊಂಡದಷ್ಟೇ ಅಲ್ಲ ಸ್ವಾಮಿ. ನಾನು ಹಾಡ್ಬೇಕು. ಈ ನನ್ನ ಗಾಯನದ ಸೋಂಕೆನ್ನುವಂಥದ್ದು, ಚುಡುಕೆನ್ನುವಂಥದ್ದು ಅವನ ಕಿವಿಯನ್ನು ಸೋಂಕಬೇಕು. ಅವನ ಆಸಕ್ತಿ ಅಲ್ಲ, ಅವನ ಕುತೂಹಲ ಈ ಕಡೆಗೆ ಕೆರಳಬೇಕು. ಹಾಗೆ ಅಲ್ವ? ಗಾನಕ್ಕೆ ಸೋಲದ ಮನಸ್ಸೇ ಇಲ್ಲ ಅಂತ ಹೇಳುದು. ಶಿಶುವೆತ್ತಿ ಪಶುವೆತ್ತಿ ವೇತ್ತಿ ಗಾನ ರಸಂ ಪಣಿ. ಅಲ್ಲಿಯವರೆಗೆ ಶಿಶುವಾಗಿರಲಿ ಪಶುವಾಗಿರಲಿ ಯಾವುದೇ ಆಗಿರಲಿ. ಹಾಗಾಗಿ ಹಾಡುತ್ತಾ ಪಾಡುತ್ತಾ ಈ ದೆಸೆ ಸ್ವಲ್ಪ ಹೀಗೆ ಮುಂದುವರಿತಾ ಗಾನ ಬಿಡ್ತೇನಂತೆ. ರಂಭೆ ಓರ್ವಶಿಯರಂ ಪಡೆಯುವ
ಮಂಜುಳ ಗಾಂಧೆ ಸಾಲ
ಚಂದ್ರಿಗೆಯ ಭೂತಲ್ಲ ಇವಳ್ಯಾರೋ ಗಾಳಿಗೆ ಬಂದದ್ದು ಸಾರ್ಥಕತೆ ಆಯ್ತು ನೋಡು. ಮುಂದುವರಿದು ಬಂದು ಕಾಣ್ತಾ ಇರುವಂತ ಸಂದರ್ಭ. ಅರರೆ ಅಮ್ಮಮ್ಮ ಇವಳ್ಯಾರಿನ್ ಅರರೆ ಮಂಜುಳ ಗಾತ್ರೆ ತೈ ಭುವನ ಮೋಹಿನಿ ಸಾರಸ ನೇತ್ರೆ. ಇವಳು ಒಂದು ಕಣ್ಣು ಸಾಕು ನೋಡಿ ನಮ್ಮಂತ ತಲೆ ಹಾಳು ಮಾಡ್ಲಿಕ್ಕೆ. ಅಷ್ಟು ಚಂದ, ಅಷ್ಟು ಅಂದ, ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ನ್ಯೂನ್ಯತೆ ಇಲ್ಲದಿರುವಂತ ಸೌಂದರ್ಯ. ಯಾರಾಗಿರ್ಬೋದು ಈಕೆ? ದೇವಲೋಕದ ಅಪ್ಸರಾಂಗನೆಯಲ್ಲಿ ಯಾರಾದ್ರೂ ಒಬ್ಬಳು ರಂಬೆ, ಉರ್ವಶಿ, ಹಿರಿಕೆ, ತಿಲೋತ್ತಮೆ, ಕಟಾಚಿ, ಅಲಂಬುಸ, ಅದು ಯಾವ್ದಲ್ಲ ಅಲ್ಲ. ಹಾಗಂತ ಅವರು ಚಂದಕ್ಕೆ ಹೆಸರು ಮಾಡಿದವರು ಅಂತ ಕೇಳಿದ್ದೆ. ಆದ್ರೆ ಅವರೆಲ್ಲರ ಚಂದವನ್ನು ತಂದು ಇವಳ ಕಾಲಿ ಕಟ್ಟಬೇಕು. ಎಷ್ಟು ಚಂದ ನೋಡಿ, ಯಾವ ಕಾಲಕ್ಕೂ ಹಾಳಾಗದೇ ಇರುವ ರೂಪ ಅಂತ ಹೇಳಿದ್ರೆ ಇದು ಒಂದೇ ರೂಪ. ಎಷ್ಟು ಚಂದ, ನೋಡುವವರಿಗೂ ಅಷ್ಟು ಸಮಾಧಾನ ಆಗ್ತದೆ. ಹಾಗಿದ್ರೆ ಯಾರಾಗಿರ್ಬೋದು? ಮೇಲಿನಿಂದ ಕೆಳಗಿಳಿದು ಬಂದ, ಕೆಳಗಿಂದ ಮೇಲೆದ್ದು ಬಂದ ಅಲ್ಲ, ಮೂರು ಲೋಕದಲ್ಲಿರುವ ಇವಳನ್ನ ಸೃಷ್ಟಿ ಮಾಡಬೇಕೆನ್ನುವ ಉದ್ದೇಶಕ್ಕಾಗಿ ಮೂರು ಲೋಕದ ಒಡೆಯನೇ ಇವಳನ್ನ ಸೃಷ್ಟಿಸಿ ಕಳಿಸಿಕೊಟ್ಟ. ಇದೆಲ್ಲ ನನ್ನ ಹುಚ್ಚು ಭ್ರಮೆ. ಮಗ ಚಂದಿರನ ಬಿಂಬ ಹೊರತಲ್ಲ. ಚಂದ್ರ ಬಿಟ್ಟ ಮೇಲ್ಲೋಕ ಬಿಟ್ಟು ನೇರವಾಗಿ ಬಂದು ಇವಳ ಮುಖಮಂಡಲದಲ್ಲಿ ಮನೆ ಮಾಡಿ ಕುಳಿತಿದ್ದಾನೆ. ಚಂದ್ರನ ಕಾಂತಿ, ಆಹಾ, ನಕ್ಷತ್ರ ಮಂಡಲಗಳೆಲ್ಲ ಬಂದು ಅವಳ ದಿರಿಸಿನ ಮೇಲೆ ಬಂದು ಬಿಡಾರ ಮಾಡಿಕೊಂಡಿದ್ದಾಗ ಆ ಕಡೆ ಈ ಕಡೆ ನೋಡುವಾಗಲೂ ಅಷ್ಟು ಹೊಳಪು, ಅಷ್ಟು ಚಂದ. ಸೊಗಸಿನ ಮುಂಗುರುಳು ತಿದ್ದಿ ತೀಡಿದ್ದು. ಆ ಮುಂಗುರುಳು ನೋಡಿದ್ರೆ ಆ ಕಡೆ ಈ ಕಡೆ ಹಾರುವ ಜೇನಿನ ಹಾಗೆ ಮರಿ ದುಂಬಿ ಅಲ್ಲಲ್ಲ ಕುಣಿದ ಹಾಗೆ. ನಾ ದುಂಬಿ ಅಂತ ಮಾಡಿದ್ದ ಅಲ್ಲ, ಇವಳ ಮುಖಾರವಿಂದ ಆ ಕಮಲವನ್ನು ನೋಡಿ ದುಂಬಿಯು ಭ್ರಮಿಸಿದ್ದು. ಇದು ನನ್ನ ಭ್ರಮೆ ಆಗಿ ಹೋಯಿತು. ಹಾಗಿದ್ರೆ ಅವಳಲ್ಲ ನನ್ನಲ್ಲೇನಾದ್ರು ತರ್ಕ ಮಾಡಿಕೊಳ್ಳುವ ಬದಲಾಗಿ ನೇರವಾಗಿ ಅವಳನ್ನ ಪ್ರಶ್ನೆ ಮಾಡಿದ್ರೆ ತೊಂದರೆ ಏನು? ಕೇಳಲಿಕ್ಕಿರುವವರೇ ನಾವು, ಹೇಳಲಿಕ್ಕಿರುವವರೇ ಅವರು ಅಂತಾರೆ. ಕೇಳಿದ್ರೆ ತಪ್ಪೇನು? ಪ್ರಶ್ನೆ ಮಾಡುವುದೇ ಸಹಜ ಬಿಡಿ, ಕೇಳುವ ಅಲ್ವಾ? ಕೇಳುವುದಾದ್ರೆ ಎಲ್ಲವರ ಕೇಳುವುದಲ್ಲ. ಅವಳ ಒಲವನ್ನು ನೋಡಿ, ಅವಳ ಮೈಮಾಟವನ್ನು ನೋಡಿ, ಅವಳ ರೂಪ ಲಾವಣ್ಯವನ್ನ ಕಂಡು, ಅವಳ ಹೆಜ್ಜೆ ನಡತೆಯನ್ನ ಗ್ರಹಿಸಿ ಕೇಳುವುದಾದ್ರೆ ಬಲ್ವಯ್ಯ ಈ ದಾರಿಯೊಳ್ಳೆ ಓ ನಾರಿ ವಯ್ಯ
ಈಗೆಲ್ಲ ಜರುಗಿಲ್ಲ. ಹೆಣ್ಮಕ್ಕಳನ್ನು ಮಾತಾಡಿಸುವುದು ಈಗ ಮಧುರ ವಚನದಲ್ಲಿ ನಮ್ಗೊಂದು ಮಾತು ಕೇಳಿದಾಗೆ ಬಂದು ನಮ್ಮ ಹತ್ರ ಬಂದು ನಿಲ್ಬೇಕು, ಹಾಗೆ ಮಾತಾಡಿಸ್ಬೇಕು. ನಾ ಸಾಲ ಕೊಟ್ಟರು ಮಾತಾಡಿದಾಗ ಮಾತಾಡ್ತೇನೆ, ಹಾಗಲ್ಲ. ಕೋಲಾರಿ ಬಲು ವಯ್ಯಾರಿ ನನಗೆ ಹೇಳಿದ್ದ ನಿನಗೆ ಅದನ್ನ ಯಾವುದೊಂದು ಪ್ರಾಣಿ ಕೂದಾಗ ಆಯ್ತು ನಂಗೆ. ಅಲ್ಲೇ ಸರ್ ಬಂದೋಯ್ತು ಅದು ಪ್ರಾಣಿ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿ. ಈಗ ಈ ಮಾತಾಡುತ್ತಾನೆ. ಹೌದಾ? ಹೌದೌದು, ನನಗೆ ಹೇಳಿದ್ದ. ಹೌದೌದು. ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ. ಕೋಲಾರಿ, ನೀನು ಒಪ್ಪಂಟಿಗಳಾಗಿದ್ದಿ. ಈ ಕಾಡಿನ ಪ್ರದೇಶದಲ್ಲಿ ಒಪ್ಪಂಟಿಗಳಾಗಿ ತಿರುಗುವವರೇ ನೀನ್ಯಾರು? ನಿನಗೆ ತಂದೆ ತಾಯಿಗಳಿದ್ದಾರೋ ಹೇಗೆ? ನಿನ್ನ ಪೂರ್ವ ವಿವರ, ನಿನ್ನ ಶುಭ ನಾಮದೇವ ಎಲ್ಲವನ್ನ ಹೇಳ್ತೀಯ? ಲೋಕೇಶ ಕುವರೀನ ಲೋಕೇಶ ಕುವರಿ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯೋ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯೋ ನನ್ನಂತವರು ಬರುವುದು ಬಹಳ ಅಪರೂಪ. ನಾನು ಅಪರೂಪಕ್ಕೆ ನೋಡಿದ್ದೇನೆ ಅಲ್ವಾ? ಹಾಗಾಗಿ ನಾನು ಕುರಿತು ಎಲ್ಲಿಂದ ಪ್ರಾರಂಭಿಸಬೇಕು ಎಂತ ಹೇಳ್ಕೊಳ್ಳಿಕ್ಕೆ ಎಂತದ್ದು ಇಲ್ವಾ? ಕೆಲವೊಮ್ಮೆ ಹಾಗೆ ಹೇಳುವುದಕ್ಕೆ ಇಲ್ಲೇ ಹೋದ್ರೆ ಬಹಳ ಕಷ್ಟ ಆಗ್ತದೆ, ಹೇಳುವುದಕ್ಕೆ ಬಹಳಷ್ಟಿದ್ರು ಬಹಳ ಕಷ್ಟ ಆಗ್ತದೆ. ನೀನು ಎಷ್ಟಿದ್ದು? ನನಗೆ ಪ್ರಾರಂಭ ಎಲ್ಲಿಂದ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಓ ಅಂದ್ರು ಅಷ್ಟುಂಟು ಅನುಮಾನವೇ ಇಲ್ಲ. ಎಲ್ಲಿಂದ ಪ್ರಾರಂಭ? ನಾನು ಬ್ರಹ್ಮನ ಮಗ. ನೀನು ಅಂತ ಹೇಳಿದ್ರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಯನ್ನ ಸೃಜಿಸಿದವ ಯಾರು ಅಂತ ಕೇಳಿದ್ರೆ ಅವನೇ. ನಾವೆಲ್ಲ ಬ್ರಹ್ಮ ಮಕ್ಕಳೇ. ಹಾಗಲ್ಲ, ನಾ ಬ್ರಹ್ಮಕುಮಾರಿ. ನೀನು ಬ್ರಹ್ಮಕುಮಾರಿ? ಬ್ರಹ್ಮಕುಮಾರಿ ಅಂದ್ರೆ ಬೆಳಿ ವಚನದಲ್ಲಿ ಬಹಳ ಸನ್ಮಾನ ಆಯ್ತು. ಅಲ್ಲ, ನನ್ನದೇ ಅವಮಾನ. ಹೆಸರು ಮಾತ್ರ ಹಾಗೆ, ಆಗಲ್ಲ. ಹಾಗಲ್ಲ, ನಾನು ಬ್ರಹ್ಮನಿಗೆ ನೇರ ಮಗಳು. ಅಂದ್ರೆ ಅಂದ್ರೆ ಶಾರದೆ ಹಾಡು ಸುತ್ತುವಂತ. ಅಲ್ಲ, ನಂಗೆ ಅದೇ ಗೊತ್ತಾಗ್ಲಿಲ್ಲ. ಎಲ್ಲೋ ಯಾವ ಪುಸ್ತಕದಲ್ಲೂ ಇಲ್ಲ. ಸರಸ್ವತಿ
ಸುದ್ದಿ ಅರ್ಧದಲ್ಲಿ ಕೇಳಿ ಬ್ರಹ್ಮನಿಗೆ ನೇರ ಮಗಳು ಅಂತ ಹೇಳಿದ್ರೆ ಬ್ರಹ್ಮ ಮಾನಸ ಪುತ್ರಿನ. ಓ ಹಾಗೆ. ಬ್ರಹ್ಮ ವಿಶೇಷವಾದಂತಹ ಪುರುಷತ್ವದಲ್ಲಿ ವಂಶ ಒಂದು ಸೃಷ್ಟಿಯನ್ನು ಮಾಡಿಬಿಟ್ಟ. ಹೌದು. ಸೃಷ್ಟಿಸಿದಂತ ಅವನಿಗೆ ಕಂಗಾಲಾಗಿ ಹೋದ. ಹೌದು. ಇಂಥದ್ದೊಂದು ಸೃಷ್ಟಿ ಮಾಡ್ತಾನೆ. ಅದೊಂದಾಯ್ತು ಅಂತ ಇಂಥದ್ದು ಅಂದ್ರೆ ನಿನ್ನ ಸೃಷ್ಟಿ ಆಯ್ತೆ ಸ್ವಲ್ಪನಿಗೂ ಮೀರಿದ್ದು. ನನ್ನಿಂದಲೇ ಆಯ್ತೆ ಅವರಿಗೂ ಆಶ್ಚರ್ಯ, ಕೈ ತಪ್ಪಾಗೋದು. ಹೌದಾ? ಆನಂತರದಲ್ಲಿ ಕೇಳಿದೆ ನಾನು, ನನಗೆ ಹೆಸರೇನು, ನನ್ನ ಕಾರ್ಯ ಏನು ಏನು ಅಂತ. ಆವಾಗ ಹೇಳಿದ್ದು, ನಿನಗೆ ಹೆಸರು? ನನಗೆ ಹೆಸರು ತ್ರಿಲೋಕ ಸುಂದರಿ. ನಾನು ತ್ರಿಲೋಕ ಸುಂದರಿ. ನಾವೆಲ್ಲ ಕೇಳಿದ್ದೇವೆ, ಪ್ರಪಂಚದಲ್ಲಿ ಎಂತೆಂಥ ಸುಂದರಿಯನ್ನು ನೋಡಿದ್ದೇವೆ. ರಾಜ್ಯ ಸುಂದರಿ ನೋಡಿದ್ದೇವೆ, ಗ್ರಾಮ ಸುಂದರಿ ನೋಡಿದ್ದೇವೆ, ಇನ್ನೇನು ರಾಷ್ಟ್ರ ಸುಂದರಿ ನೋಡಿದ್ದೇವೆ, ವಿಶ್ವ ಸುಂದರಿಯನ್ನು ನೋಡಿದ್ದೇವೆ. ಈ ವಿಶ್ವ ಸುಂದರಿ ಅಂದ್ರೆ ಹೇಗೆ? ಹಾಗಿರ್ತಾರೆ ಗೊತ್ತುಂಟ? ಅಯ್ಯೋ, ತಮ್ಮಲ್ಲಿರುವಂತ ಕರವಸ್ತ್ರವನ್ನೇ ಸಿಕ್ಕಿದರೆ ಕೈಗೆ ಕೊಟ್ಟು ಮಾನ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಇಟ್ಕೊಂಡು ತುಂಬಿದಂತಹ ಸಭೆಯಲ್ಲಿ ದೊಡ್ಡದಾದಂತಹ ವೇದಿಕೆಯಿಂದ ಏರಿ ಬೆಕ್ಕಿನ ನಡಿಗೆಯಿಂದ ನಡೆದು ಅದರಿಂದ ಎಲ್ಲರಿಂದ ಚಪ್ಪಾಳೆ ತಗೊಂಡು ಮುತ್ತಿನ ಕಿರೀಟ ತಲೆ ಮೇಲೆ ಹೊತ್ಕೊಂಡವರೇ ವಿಶ್ವ ಸುಂದರಿ. ಹಾಗೆ ನಾ ಹಾಗಲ್ಲ. ಅವ್ರ ಬಟ್ಟೆ ಅಷ್ಟು ಕಡಿಮೆ, ನೀನು ತ್ರಿಲೋಕ ಸುಂದರಿ, ನಿನಗೆ ಬಟ್ಟೆ ಬರ್ದಿತ್ತು. ಬಟ್ಟೆ ಹೆಚ್ಚಾಯ್ತು. ಹೌದೌದು, ಕಾರಣ ಉಂಟು, ನಾ ತ್ರಿಲೋಕ ಸುಂದರಿ ಅಲ್ವಾ? ಅದು ಸ್ಪರ್ಧಿಸಿ ನಾನು ಪಾಠವಲ್ಲ ಹೆಸರು, ನಿನಗೆ ಸ್ಪರ್ಧೆಯೂ ಇಲ್ಲ ಬಿಡು. ಹಾಗಾಗಿ ತ್ರಿಲೋಕ ಸುಂದರಿ ಅಂತ ಹೆಸರಿನಿಟ್ಟು ನಿರ್ದಿಷ್ಟವಾದಂತಹ ಕಾರ್ಯವನ್ನು ಸೂಚಿಸಿ ನನ್ನನ್ನು ನಾನು ಸೃಷ್ಟಿಸಿದ್ದಲ್ಲ. ನೀನು ಸ್ವೇಚ್ಛೆಯಿಂದ ಲೋಕ ಸಂಚಾರ ಮಾಡ್ತಾ ಇದ್ದ ಅಂತ ಕಳಿಸ್ಕೊಟ್ಬಿಟ್ಟ. ಒಂಜಾತಿ ಸುಳಿದು ಬಿಟ್ಟುಬಿಟ್ರೆ ನಿನ್ನ ಅದು ಬಸವ ಹಾಗಲ್ಲ, ನನ್ನನ್ನು ಸ್ವೇಚ್ಛೆಯಿಂದ ಸ್ವೇಚ್ಛೆ ತಿರುಗಾಡಿಕೊಂಡಿರು. ಅಂದ್ರೆ ಬೇಕಾದವಾಗ ಅವನಿಗೆ ಉದ್ಯೋಗ ಯಾವಾಗ ಕೊಡಬೇಕು ಅಂತ ನಿನ್ನ ದೋಷ ಯಾವಾಗ ಕಳಿಸಿಕೊಳ್ಬೋದು. ನನ್ನನ್ನು ಕಳಿಸಿಕೊಟ್ಟ. ಹಾಗೆ ತಿರುಗಾಡ್ಕೊಂಡು ತಿರುಗಾಡ್ತಾನೆ ಈ ಕಡೆ ಬಂದವಳು. ನನಗೆ ಆಶ್ಚರ್ಯ ಅದಲ್ಲ, ನನ್ನನ್ನು ನೋಡಿದ ನಿನ್ನನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕೆ? ಈ ಪ್ರದೇಶದಲ್ಲಿರುವವನು ಹಾಗಿಲ್ಲ ನೀನು. ನಿನ್ನ ಉಡುಗೆ ತೊಡುಗೆ ಮಾತುಗಳು ಪ್ರತಿಯೊಂದು ವಿಶಿಷ್ಟವಾಗಿದೆ. ಹಾಗಿದ್ರೆ ನೀನು ಯಾರು? ಇನ್ನು ಯಾಕೆ ಬಂದೆ? ಅದ್ರ ಜೊತೆಗೆ ನನ್ನನ್ನು ಕಲ್ಕೊಂಡು ಒಂದು ರೀತಿ ಬೆಲೆ ತಿನ್ನೋದಾಗಿ ಮಾಡುವುದಾಗಿದೆ. ಒಂದು ರೀತಿ ಹುಳಿ ತಿನ್ನೋದಾಗಿ ಬೆಲೆ ತಿನ್ನೋದಾಗಿ ಮಾಡ್ತೀನಿ. ಹೇಳ್ಬೋದ ನೀನು ಯಾರಂತ? ಅಂದ್ರೆ ನಿನ್ನನ್ನು ನೋಡಿದಾಗ ನನಗನಿಸಿದ್ದು ಏನು ಗೊತ್ತಾ? ಸೋದೆನು ನಿನ್ನಯ ಕೀರ್ತಿಯನ್ನು ಮಗಿದ ಇದೀಗಾಗಿ ನಾ ಸೋದೆನು ಸೋಲಿಕ್ಕೆ ನಾನ್ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೇನೆ. ವರ್ತಮಾನ ಕಾಲದಲ್ಲಿ ವೃದ್ಧಪುರವನ್ನು ಆಳುವಂತ ಅಲ್ಲಿ ಅಧಿಕಾರಿ ನಾನು ಶ್ವೇತಕುಮಾರ ಎನ್ನುವ ಹಾಗೆ. ಹೌದು, ನಾನು ವನವಿಹಾರ ಜಲಕೇಳಿಗೆಂದು ಹೊರಟು ಬಂದ ಹಾಗೆ ಬರುವರ್ತಾ ದೂರದಲ್ಲಿ ನಿನ್ನನ್ನು ಕಂಡೆ. ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ ಹೆಚ್ಚಾಗಿ ಹತ್ತಿರಕ್ಕೆ ಬಂದೆ. ಜೊತೆಯಲ್ಲಿ ಯಾವ ಕ್ಷಣಕ್ಕೆ ನಿನ್ನನ್ನ ಕಣ್ಣು ಸೋತೆ. ಅಯ್ಯ, ಹೋರಾಟದಲ್ಲೋ ಸಾಮರ್ಥ್ಯದಲ್ಲೋ ಅಧಿಕಾರದಲ್ಲಿಯೋ ಸೋತವ ನಾನಲ್ಲ. ಸೋತೆನು ನಿನ್ನೀತರ ಸೊಬಗಿನ ರೀತಿಗಾಗಿ ಚತುರೆ. ಮನಸೋತದ್ದು ಅನುಮಾನವೇ ಇಲ್ಲ. ನಿನ್ನ ರೂಪು ಲಾವಣ್ಯವನ್ನು ಕಂಡು ನಿನ್ನನ್ನು ಕಂಡು ಪ್ರಾಮಾಣಿಕವಾಗಿ ಸೋತಂತ ನಾನು ಈಗೊಂದು ತೀರ್ಮಾನಕ್ಕೆ ಬಂದೆ. ಸೋತ ಮೇಲೆ ಮತ್ತಿನ್ನು ಎಂತ ಮಾಡುವುದು? ನಿನ್ನನ್ನು ಪಡೆಯಲೇಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವನ
ಅದಕ್ಕಾಗಿ ಅರಸನಾಗಿ ಬಯಸಿದವ ನಾನಿದ್ದೇನೆ, ನನ್ನವಳಾಗುವ ಭಕ್ತಿಯ ಸುರಪರ ಮುಖ್ಯ ಸುರವರೆಲ್ಲ ಸೌಂದರ್ಯಕ್ಕೆ ಸುರಪಾಲ ಮುಖ್ಯ ಸುರವರೆಲ್ಲ ಸೌಂದರ್ಯ ಸುರುಚಿರಾಲಂಕೃತಿಗೆ ಮರುಳಾದಿಗರು ಸುರುಚಿರಾಲಂಕೃತಿಗೆ ಮರುಳಾಗುತ್ತಿಗರು ಇನಿದಿರೆ ನಿನ್ನ ಪಾಡನಗೇನು ಇನಿದಿರೆ ನಿನ್ನ ಪಾಡನಗೇನು ಮಾನನ ಮೊದೆಯಲ್ಲಿ ನುಡಿಯಾಗೆ ಕನದಯ ಕಣಲೆ ಮಾನನ ಮೊದೆಯಲ್ಲಿ ನುಡಿಯಾಗೆ ಕನದಯ ಕಣಲೆ ಸುರಪಾಲ ಮುಖ್ಯ ಪ್ರವರಲೆನ್ನ ಸೌಂದರ್ಯ ಸುರುಚಿರಲಂಕೃತಿಗೆ ಮರುಳಾಗುತ್ತಿಗರು ಇನಿದೀರೆ ನಿನ್ನ ಪಾಡನಗೇನು ಮಾನನ ಮೊದೆಯಲ್ಲಿ ನುಡಿಯಾಗೆ ಕನದೆಯ ಕಣಲೆ ಮನೆಯಲ್ಲಿ ನುಡಿಗೆ ಕನದೆಯ ಕಣಲೆ ಅಯ್ಯೋ ದೇವರೇ, ಮಾತಿಗೆ ನಗುದಾಡು. ಅರ್ಥ ಆಗುದಿಲ್ಲ. ಮೇಲಿನಿಂದ ಬಹಳ ಮೇಲಿಂದ ಬಂದು ನನ್ನ ಸತ್ಯವಾಗ್ತದೆ. ಹೌದು. ಹಾಗೆ ತಿರುಗಾಡ್ತಾ ಬರುವಾಗ ದೇವಲೋಕವನ್ನು ಹಾದು ಬಂದರು. ಆವಾಗ ದೇವೇಶಾದಿ ದೇವತೆಗಳೇ ಸೇರಿಸುವಾಗ ಅಂದ್ರೆ ಕುಬೇರನ ಸಹ ಆದಿಯಾಗಿ ನನ್ನನ್ನು ಕಂಡು ಮೋಹಿಸುವುದಕ್ಕೊಂದಾದರು. ಅವರನ್ನು ನೀನು ತಿರಸ್ಕರಿಸಿ ಬಂದರು. ಒಳ್ಳೇದೇ ಆಯ್ತು, ಅದೇ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಮುಂದುವರಿದ್ದೇನೆ ಅಂತ ನಿನಗಾಗಿ ಬಂದದ್ದು. ಅಲ್ವಾ? ಇನ್ನು ಮುಂದುವರೆದು ಬಿಟ್ಟಪ್ಪ ನಾನು. ಹೌದೌದು. ಮತ್ತೊಂದು ಹೀಗೆ ತಿರುಗಾಡ್ತಾ ಬಂದ ನನ್ನನ್ನು ಕಂಡು ನೀನು ಮನ್ಮಥ ಹಣತೆಯ ಕಾರ್ಯಕ್ರಮ. ಒಬ್ಬ ಅರಸನಾಗಿರುವಂತಹ ನೀನು ಆ ವಯಸ್ಸು ಮಕ್ಕಳಾದ್ರೆ ಆದ್ರೆ ವಯಸ್ಸಿದ್ದನ್ನ ಪಡೆಯಬೇಕು. ಯಾವ ಮೌಲ್ಯವನ್ನು ಕೊಟ್ಟಾದ್ರೂ ಪಡೆಯಬೇಕು. ಅದೆಲ್ಲ ಅಂತ ಪ್ರಾಣ ಕೊಡ್ಬೇಕು. ಹೌದಾ? ಅದೆಲ್ಲ ಅಂತ ಬಯಸಬೇಕು. ಸುಮ್ಮನೆ ನಿನ್ನ ಕೈಗೆ ಸಿಗುವವರಲ್ಲ, ನಾ ಬರುವುದೂ ಇಲ್ಲ ಸಿಗುವುದೂ ಇಲ್ಲ ನಿನಗೆ. ಯಾರು? ನಾನು. ಅಷ್ಟ ಸೌಭಾಗ್ಯದೊಳಗೆ ಅಷ್ಟ ಸೌಭಾಗ್ಯದೊಳಗೆ ಸೌಂದರ್ಯ ವಿಗತಿತನು ಮೋಗದೊಳಗೆ ಸೌಂದರ್ಯ ವಿಗತಿತನು ಮೋಗದೊಳಗೆ ಬಿಟ್ಟಿಲ್ಲ ಸುರಪಾಲಗೆ ನಾನೆಂಬುದಿಷ್ಟೊಂದು ನಡೆಯೊಮ್ಮೆಗೆ ಅಷ್ಟ ಸೌಭಾಗ್ಯದೊಳಗೆ ಏನು ದೇವತೆಗಳಿಗಿಂತ ನಾನು ಕಡಿಮೆ ಆಗಿದ್ದೀವಿ ಇದು ಮಾಡಿ ದೇವತೆಗಳಿಗಿಂತಲೇ ಹೆಚ್ಚಿನವ ನಾನೇ. ದೇವತೆಗಳಿಗೆ ನೀವು ಹವಿಸನ್ನು ಕೊಡುವುದರಿಂದಲೇ ಅವರು ದೊಡ್ಡವರಾಗ. ಅವರು ದೊಡ್ಡವರಾಗಿ ಹಾಗಿರುತ್ತ ನೀನಾಡಿದಂತ ಮಾತಿನ ಪ್ರಕಾರವಾಗಿ ಅದಕ್ಕೆ ಅಲ್ವಾ ಒಂದಲ್ಲ ದೊಡ್ಡ ಯಾಗ ಮಾಡುವುದು ಯಾಕೆ? ದೇವತೆಗಳನ್ನು ದೊಡ್ಡ ಮಾಡಲಿಕ್ಕೆ ಅಷ್ಟೇ. ಸುಮ್ಮನೆ ಅಲ್ಲ. ಒಟ್ಟಾರೆಯಾಗಿ ಮಾಡುವುದ ಆಗಾಗ ಯಾಗ ಯಜ್ಞಾದಿಗಳು ಯಾಕೆ ಕೇಳಿದ್ರೆ ಆ ಮೂಲಕವಾಗಿ ಅವರನ್ನು ತಲುಪಬೇಕು ಅಲ್ವಾ? ಯಜ್ಞ ಅಂತ ಕುಂಡದಲ್ಲಿ ಯಾಕೆ ಒಬ್ಬರಿ ಮುಖ ಹೌದು. ದೇವತೆಗಳ ಮುಖ ಯಾವುದು ಕೆಟ್ಟು ಆ ಯಾವುದು ಕೆಟ್ಟು ಅಗ್ನಿ ಅಗ್ನಿ. ಆ ಮೂಲಕವಾಗಿ ಅರ್ಪಿಸಿ ಅವರಿಗೆ ತಲುಪಿಸುವುದು ಮೂಲ. ಹಾಗಿರುತ್ತ ಇವತ್ತಿನ ದಿವಸ ನಾನು ನಿನ್ನ ಬಯಸಿದೆ ಎನ್ನುವ ಸಲುವಾಗಿ ಅಷ್ಟ ಸೌಭಾಗ್ಯದೊಳಗೆ ಪರಿಪೂರ್ಣನಾಗಿರುವಂತಹ ನಾನು ಈಗ ಒಬ್ಬ ಮಹಾರಾಜನಾಗಿ ನೀವು ಮಾತು ಕೇಳಿಬಹುದು. ಕೊಟ್ಟು ನಡೆಸುವ ಯೋಗ್ಯತೆ ಉಂಟು ಅಂತ ಅದಕ್ಕೆ ಎಷ್ಟನ್ನು ಕಟ್ಟಿಕೊಳ್ಳಬಹುದು ಅದು ಮಾತು ಉಂಟಂತ ಇಲ್ಲಿ ಮೂಲಕದಲ್ಲಿ ಅಲ್ವಾ? ಹಾಗಿರುತ್ತೆ. ನನಗೆ ಮದುವೆ ಆಗಲಿಲ್ಲ ಅಂತ ನೀವು ಬೇಡ. ಆಗಿದೆ ನಂಗೆ ಒಂದು ಮದುವೆ ಆಗಿದೆ. ಬಹಳ ಸುಲು ನಮ್ಗೆ ಒಂದು ಮದುವೆ ಎಷ್ಟಾಗಬೇಕಾಗಿತ್ತು. ಅದೇ ಮಹಾರಾಜ ನಾವು ಒಂದು ಮದುವೆ ಆಗ್ತೇವೆ ಹೊತ್ತಾಗಿದೆ ಅಂತ ಹೇಳ್ಬೇಕು. ಅದೇ ಸದ್ಯಕ್ಕೆ ಒಂದಾಗಿದೆ. ಹೌದು. ಹೆಂಡತಿ ಮನೆಯಲ್ಲೇ ಇದ್ದ. ನಾನೀಗ ಹೊರಗಡೆ ಬಂದಿದ್ದೆ. ಅಂದ್ರೆ ಹೊರಗಡೆ ಹೋದರೆಲ್ಲ ಹೊರಗಡೆ ಹೋದಲೆಲ್ಲ ಬಂದನ್ನು ಕಟ್ಬಿಡುವುದು ಅಂತಲ್ಲ, ನೀನು ಇಷ್ಟವಾದ ಕಾರಣದಿಂದಾಗಿ
ನಿಮ್ಮನ್ನು ಕಟ್ಟಿಕೊಳ್ಳುವ ಆಲೋಚನೆ ಬಂದವನ. ಅದಕ್ಕಾಗಿ ಅಂಥ ಬ್ರಹ್ಮಮಾನಸ ಪುತ್ರಿಯಾಗಿ ಬಂದಿರುವಂತ ನೀನು ಯಾರನ್ನೂ ಮೆಚ್ಚಿಕೊಳ್ಳಿಲ್ಲ, ನನ್ನನ್ನು ನೋಡಿದಾಗ ನೀನು ಇಂಥದ್ದನ್ನ ಹೇಳ್ತೀಯ ಅಂತ ಆದ್ರೆ ನಿನ್ನನ್ನ ಪಡೆಯುವಲ್ಲಿ ಯಾವ ಮೌಲ್ಯವನ್ನು ತರುವುದಕ್ಕೆ ನಾನು ಸಿದ್ಧ. ಅಲ್ಲ, ನಾವು ಪಡೆದುಕೊಳ್ಬೇಕು ಅಂತಂದ್ರೆ ಹಾಗೆ ನಾವು ಹೇಳುವುದಿಲ್ಲ, ನಾವು ಬಾಯಿ ಬಿಟ್ಟು ಆಡಿದೆವು ಅಂತ ಪಡೆದುಕೊಳ್ಳುವಲ್ಲಿ ಎಂತ ತ್ಯಾಗಕ್ಕೂ ಸಿದ್ಧ. ದೇವರಪ್ಪದವರು ಅದು ನನಗೆ ಬಂದದ್ದು. ಹೌದು, ರಾಜ ಪ್ರತ್ಯಕ್ಷ ದೇವತಾ ಹೌದು. ನೀನು ಮಾತಾಡ್ತಾ ಅಂತಾರೆ ಅದನ್ನ ನೆನೆಸಿಕೊಳ್ಳುವುದು ಕರ್ತವ್ಯವಾಗಿ. ಜಾತಿ ಗೀರ್ವಾಣ ಇದ್ದಾಗ ಆದ್ದರಿಂದ ಸುಲಭದಲ್ಲಿ ನಾನು ವಶವಾಗುವುದು. ನಾನು ಯೋಚನೆ ಮಾಡುವುದನ್ನು ಈಗ ನಿನಗೊಂದು ಮದುವೆ ಆಗಿದೆ, ಈಗ ತಿರುಗಾಟ ಬಂದಿದ್ದೀಯ, ನನ್ನನ್ನು ಮುಡಿಬಾಯಿಸಿದೆಯಾ, ಬಹುಶಃ ನೀನು ತಿರುಗಾಟ ವರ್ಷಕ್ಕೆ ಮತ್ತೆ ಇನ್ನು ಕೆಲವರು ತಿರುಗಾಟ ಮಾಡುವ ಹಾಗಿದ್ದೀಯ. ಗುರುವರು ತಿರುಗಾಟಕ್ಕೆ ಹೋದವರು ಮತ್ತೊಬ್ಬರು ನೋಡ್ಕೊಂಡು ನಿನ್ನನ್ನು ನೋಡಿ ಹೋಗಿದ್ದೇನೆ ಅಂತ ಹೇಳಿದ್ರೆ ನಮ್ಗೆ ಕಥೆ ನೋಡು, ಸದ್ಯಕ್ಕೆಲ್ಲ ನಾನು ನಿರೀಕ್ಷೆ ಮಾಡಿದ ಪ್ರಕಾರವಾಗಿ ಇಂಥ ಚಂದಲ್ಲ ಮತ್ತೆ ಸಿಗುವುದಿಲ್ಲ ಎನ್ನುವ ವಿಶ್ವಾಸ ಉಂಟು. ಅದೆಲ್ಲ ಬೇರೆ ಹೇಳಬೇಕಾದ್ರೆ ಕೆಲವು ವರ್ಷಗಳು ಹೇಗಾಗ್ತದೆ. ಇದು ಒಂದು ಚಂದ ನಮ್ಮಲ್ಲಿ ಯಾವತ್ತೂ ಇರಿಸಿಕೊಳ್ಳುವ ಎನ್ನುವ ಪ್ರಯತ್ನ. ಆದ್ರೂ ಒಂದು ನೀವು ಮತ್ತೊಂದು ಬರಬಾರ್ದು ಅಂತ ನಮ್ದೇನು ಆಕ್ಷೇಪ ನಿನ್ನ ನೋಡಿದ್ರೆ ಗೊತ್ತಾಗ್ತದೆ. ದೊಡ್ಡ ಮನಸ್ಸು. ನಾವು ಭದ್ರತೆ ಮಾಡ್ಕೊಳ್ಬೇಕು ಅಂತ ಆದ್ರೆ ಆದ್ರೆ ಏನು ಅದು ಆಮೇಲೆ ಈಗ ಏನು ತಂದು ಮತ್ತೆ ನಮ್ಮ ಭದ್ರತೆ ಆಗ್ತದೆ. ಮತ್ತೆ ಯಾರು ಬಂದ್ರು ನಮ್ಗೆ ಸಂತೋಷವಿಲ್ಲ. ಅಲ್ಲ, ಅದು ಗೊತ್ತಾಗ್ಬೇಕು. ನಮ್ಮ ಭದ್ರತೆ ನಾವು ಯಾರೇ ಬರಲಿ ತೊಂದರೆ ಮಾಡ್ಕೊಳ್ಳೋದೇ ಇಲ್ಲ. ಅಲ್ಲ, ಗೊತ್ತಿ ಅಂದ್ರೆ ಒಂದು ಈಗ ಎಷ್ಟು ಲೆಕ್ಕಾಚಾರ ಮಾಹಿತಿ ತೊಂದರೆ ಮಾಡ್ಕೊಳ್ಳೋದಿಲ್ಲ, ತೊಂದರೆ ಕೊಡುವುದಂತೂ ಇಲ್ಲವೇ ಇಲ್ಲ. ಇನ್ನು ಮಾಡ್ತೀವಿ ಅಂತದ್ದು ಆದಂತ ತೊಂದರೆ ತಪ್ಪಿಕೊಂಡೇ ಬಿಡ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅನಿವಾರ್ಯಕ್ಕೆ ಬೇಡ ಅಂತ ಸುತ್ತುವರೆದು ಬರ್ತಾರೆ. ಹೌದು, ಹಾಗಾಗಿ ನಿರೀಕ್ಷಿತ ಭದ್ರತೆ ಮಾಡ್ಕೊಳ್ಳೋದು. ಈಗ ಎಷ್ಟು ಅಂತ ತೀರ್ಮಾನ ಮಾಡಿದ್ದೇನೆ. ನಿನ್ನ ದೇಶ ಕೋಶ ಒಕ್ಕಸ ಭಂಡಾರಾದಿಗಳನ್ನೆಲ್ಲ ಇವತ್ತು ಮಾತಾಡ್ಕೊಂಡು ನಾಳೆ ಮತ್ತೆ ಬೇರೆ ಮಾತಾಡ್ಬಾರ್ದು. ಅಲ್ಲಿ ಇಲ್ಲವೇ ಇಲ್ಲ. ನೀವು ಮಾಡಿದ ಮಾತು ನಮ್ದು ವ್ಯವಹಾರ ಆಗುತ್ತೆ. ನೀವು ಮಾತು ಬದಲಿಸ್ತೀರ, ನಮ್ದು ಮಾತು ಬದಲು ಎಷ್ಟೇ ಅಷ್ಟೇ ಇದು ಬಿಡು, ಪ್ರಶ್ನೆ ಇಲ್ಲ. ನಿಮ್ಮ ಮಾತು ನಮಗೆ ನೆನಪಿರ್ತದೆ. ನೆನಪಿಟ್ಟು ಅಯ್ಯ, ನಿನ್ನ ದೇಶ ಕೋಶ ಒಕ್ಕಸ ಭಂಡಾರಾದಿಗಳನ್ನ ನಾನು ಕೇಳಿದ ಸಮಯಕ್ಕೆ ಅಂದ್ರೆ ಈಗ ಅಂತಲ್ಲ, ನಾನು ಕೇಳಿದ ಸಮಯಕ್ಕೆ ಧಾರಾಪೂರ್ವಕವಾಗಿ ನಾನು ಕೊಡ್ಬೇಕು. ಒಟ್ಟು ಕೊಡುವುದಲ್ಲ. ಧಾರಾಪೂರ್ವಕ ಹಾಗೂ ಓ ಹಾಗೆ ಅಂದ್ರೆ ಅಷ್ಟು ಗಟ್ಟಿ ಮಾಡ್ತಿ ಅಂತ ಆದ್ರೆ ನಿನಗೆ ಸಮಸ್ತ ಭಾಗ್ಯದ ನಿನಗೆ ಸಮಸ್ತ ಭಾಗ್ಯದ ಉದಾತ್ತತೆ ಒಲಿದೆಲ್ಲದ ಮಿಸೋ ಉದಾ ನೀನಿಷ್ಟು ಗಟ್ಟಿ ಮಾಡ್ಕೊಳ್ತಿ ಅಂತಾದ್ರೆ ನಮ್ಮಲ್ಲಿ ಇರಿಸಿಕೊಳ್ಳುವಲ್ಲೂ ನಾವು ಅಷ್ಟೇ ಬಂಧನಕ್ಕೊಳಗಾಗಿ ಮಾತಾಡ್ಕೊಳ್ತೇವೆ. ಹಾಗೆ ನೀನು ಎಣಿಸಿದ ಕಾಲಕ್ಕೆ, ನೀನು ಕೇಳಿದ ಕಾಲಕ್ಕೆ ನನ್ನಲ್ಲಿರುವಂತ ಸಮಸ್ತ ಧಾರಣಿಯನ್ನ, ನನ್ನ ಒಕ್ಕಸ ಭಾಂಡಾರವನ್ನ, ಪೀಠವನ್ನ, ಮುದ್ರೆ ಉಂಗುರವನ್ನ, ಪಟ್ಟದ ಕತ್ತಿಯನ್ನ ನಾನು ಕೊಟ್ಟೆ. ಕೊಟ್ಟೆ. ಆ ಬಾಯಿ ಮಾತಿನ ಭರವಸೆ ಕಳ್ಕೊಂಡಿದ್ದೇವೆ. ನಮ್ಗೆ ಕೊಯ್ ಕೊಟ್ಟೆ. ಅದು ಕೊಯ್ ಕೊಡ್ತೇವೆ. ನಮ್ಮ ಕೈ ಮೇಲೆ ನಿಮ್ಮ ಕೈ ಬರಬೇಕು. ಕೈ ಮೇಲೆ ಕೈ ಇಟ್ಟು ಅಂದ್ರೆ ಒಬ್ಬರು ಉಂಟಂತೆ ಕೈಯಲ್ಲಿ. ಹೌದಾ? ಕೈ ಸಾಕ್ಷಿ ಅದು ಹಾಗೆ. ಹಾಗೆ ಕೈ ಮೇಲೆ ಕೈ ಇಟ್ಟು ಭರವಸೆಗೆ ಬೇಕಾಗಿ ಇದೋ ಕೈಯೇ ಇಷ್ಟು ಮೃದು. ಈಗ ನಮ್ಮೂರಿಗೆ ಆಗುದಿಲ್ಲ. ನಮ್ಮನೆಗೆ ಅರಮನೆ ಉಂಟು. ಅರಮನೆ ಇಲ್ಲೇ ಮಾಡ್ತೇನೆ ನಾನು. ಹೌದಾ? ಇಡೀ ಲೋಕ ಸೃಷ್ಟಿ ಮಾಡುವ ಬ್ರಹ್ಮನ ಮಗಳು ಒಂದು ಅರಮನೆ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಹತ್ರ. ಆಗಿದ್ರೆ ಹಾಗಿದ್ರೆ ನಮ್ಗೆ ಖರ್ಚು ಕಡಿಮೆ. ಇಲ್ಲೇ ಒಂದು ಅರಮನೆ ನಿರ್ಮಿಸಿ ಇಲ್ಲೇ ಇಟ್ಬಿಡೋದು. ನೀನು ಸಂಕಲ್ಪಿಸ್ತೀಯ ಅಂತ ಆದ್ರೆ